ಎಲ್ಲ ಆತ್ಮೀಯರೇ, ಈ ಪಕ್ಷದ ಸದಸ್ಯತ್ವ ನೋಂದಣಿ ಮತ್ತೆ ಸಂಘಟನಾ ಕಾರ್ಯಕ್ರಮದ ಸಲುವಾಗಿ ಈ ಕ್ಷೇತ್ರಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ಈ ರಾಷ್ಟ್ರದ ನಾಯಕರು, ಮಾಜಿ ಪ್ರಧಾನಿಗಳು, ದೇವೇಗೌಡ ಅಪ್ಪಾಜಿಯವರ ಮೊಮ್ಮಗ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದ ನಿಮ್ಮೆಲ್ಲರ ಅಣ್ಣ, ಬಡವರ ಬಂಧು, ದೀನ ದಲಿತರ ಬಂಧು, ನಮ್ಮೆಲ್ಲರ ಆಶಾಕಿರಣತ ಮಾನ್ಯ ಕುಮಾರಣ್ಣನವರ ಸುಪುತ್ರರು ಆದಂಥ ನಮ್ಮ ಯುವ ನಾಯಕರು, ಈ ರಾಜ್ಯದ ಭಾವಿ ನಮ್ಮೆಲ್ಲರ ಆಶಾಕಿರಣವಾಗಿ ಮತ್ತೊಮ್ಮೆ ನಾವು ಈ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಮುಖಾಂತರ ಈ ಪಕ್ಷದ ಅಧಿಕಾರಕ್ಕೆ ಬರಲಿಕ್ಕೆ, ಅವರು ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನೋಂಥದ್ದು ಕಾತರ ನಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಇದೆ. ಆ ಸಲುವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ನಮ್ಮೆಲ್ಲರ ನಾಯಕರು ಆದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ನಮ್ಮ ಕ್ಷೇತ್ರದ ನಮ್ಮೆಲ್ಲರ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರು, ದಾನಿಗಳು, ನಮ್ಮ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮೆಲ್ಲರ ಮುಖಂಡರು ಅಂತ ಮಾನ್ಯ ಈ ಕಾರ್ಯಕ್ರಮದ ರೂವಾರಿಗಳು ಆಗಂತ ಸನ್ಮಾನ್ಯ ನಿಸರ್ಗ ನಾರಾಯಣಸ್ವಾಮಿ ಅವರೇ, ಈ ಕಾರ್ಯಕ್ರಮದ ರೂಪುರೇಷೆಗೆ ಹಲವಾರು ರೀತಿಯಲ್ಲಿ ಸಹಕಾರ ಮಾಡಿ ಅವ್ರದ್ದೊಂದು ಬಹಳಷ್ಟು ವಿಶೇಷವಾಗಿ ಹಲವಾರು ಸಭೆ ಮಾಡಿ ಪ್ರತಿ ಗ್ರಾಮಕ್ಕೆ ನಮ್ಮಗಳ ಜೊತೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲೇಬೇಕು ಅಂತ ಪಟ್ಟಿ ಹಿಡಿದು ಮಾಡಿದಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರು, ನನ್ನ ಮಾರ್ಗದರ್ಶಕರು, ನಮ್ಮ ಮುಖಂಡರು ಆದಂಥ ಮಾನ್ಯ ಬಿ ಮುನೇಗೌಡ್ರೆ, ಈ ಕಾರ್ಯಕ್ರಮದ ಉಪಸ್ಥಿತ ನಮ್ಮ ಸಂಸದೀಯ ನಾಯಕರು ಆದಂಥ ಮಾನ್ಯ ಸುರೇಶ್ ಬಾಬಣ್ಣವರೇ, ಮತ್ತೊಬ್ಬ ನಮ್ಮ ಹಿರಿಯ ಮುಖಂಡರು, ಮಾಜಿ ಲೋಕಸಭಾ ಸದಸ್ಯರು, ಮಾಜಿ ಸಚಿವರು, ಹಿರಿಯರು ಆದಂಥ ಮಾನ್ಯ ಪುಟ್ಟರಾಜಣ್ಣವರೇ, ಮತ್ತೊಬ್ಬ ನಮ್ಮೆಲ್ಲರ ಮುಖಂಡರು, ನಮ್ಮ ಪಕ್ಕದ ಕ್ಷೇತ್ರದ ನಮ್ಮ ಗೌರವಾನ್ವಿತ ನಮ್ಮ ಶಾಸಕರು ಆದಂಥ ಶಿಡ್ಲಘಟ್ಟದ ರವಿಕುಮಾರ್ ಅವರೇ, ಮತ್ತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಮೊನ್ನೆ ನೆಲಮಂಗಲ ಕ್ಷೇತ್ರದ ಮಾಜಿ ಶಾಸಕರು, ನಮ್ಮೆಲ್ಲರ ಆತ್ಮೀಯರು, ಮತ್ತೆ ನಮ್ಮ ಮುಖಂಡರು ಆದಂಥ ಮಾನ್ಯ ಶ್ರೀನಿವಾಸಣ್ಣವರೇ, ಮತ್ತೊಬ್ಬ ನಮ್ಮ ಹಿರಿಯ ಮುಖಂಡರು, ನಮ್ಮ ಕ್ಷೇತ್ರದ ನಮ್ಮೆಲ್ಲರ ಮುಖಂಡರು ಆದಂಥ ಮಾನ್ಯ ನರಸಿಂಹಣ್ಣವರೇ, ಈ ಕಾರ್ಯಕ್ರಮ ಉಪಸ್ಥಿತಕ್ಕಂಥ ನಮ್ಮ ಮಾಜಿ MLC ವಿಧಾನ ಪರಿಷತ್ ಸದಸ್ಯರಾದ ಮಾನ್ಯ ಚೌಡರೆಡ್ಡಿ ಅವರೇ, ಎಲ್ಲ ಗೌರವಾನ್ವಿತ ವೇದಿಕೆಯಲ್ಲಿ ಇರ್ತಕ್ಕಂಥ ಈ ಪಕ್ಷದ ಎಲ್ಲ ಗೌರವಾನ್ವಿತ ಮುಖಂಡರೇ, ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಎಲ್ಲ ಗೌರವಾನ್ವಿತ ಮುಖಂಡರೇ, ಪಕ್ಷದ ಎಲ್ಲ ವಿಭಾಗಗಳು, SC ST ಮಹಿಳಾ ವಿಭಾಗ, ಯುವ ಜನತಾ ದಳ, ಮತ್ತೆ ಎಲ್ಲ ಜನತಾ ದಳದ ಎಲ್ಲ ಆತ್ಮೀಯ ಗೌರವಾನ್ವಿತ ಕಾರ್ಯಕರ್ತಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮ ಉಪಸ್ಥಿತಕ್ಕಂಥ ನಮ್ಮ ರಾಜ್ಯದ ಮಹಿಳಾ ಅಧ್ಯಕ್ಷರು ಆದಂಥ ಮಾನ್ಯ ಸೋದರಿ ರಶ್ಮಿ ರಾಮೇಗೌಡ್ರೆ, ಮತ್ತು ಎಲ್ಲ ಬಂಧುಗಳೇ, ಇವತ್ತಿನ ವಿಶೇಷವಾಗಿ ನಾನು ತಮ್ಮೆಲ್ಲರಿಗೂ ವಿಶೇಷ ನಮಸ್ಕಾರ ಮಾಡ್ತೀನಿ. ನಮ್ಮೆಲ್ಲ ಕಾರ್ಯಕರ್ತರು, ಇಡೀ ವಿಧಾನಸಭಾ ಕ್ಷೇತ್ರ 5 ಹೋಬಳಿ 2 ಪಟ್ಟಣಗಳು, ಮತ್ತೊಮ್ಮೆ ಎಲ್ಲ ಕಡೆಯಿಂದ ಬಂದಿರ್ತಕ್ಕಂಥ ನನ್ನೆಲ್ಲ ಗೌರವಾನ್ವಿತ, ನನ್ನೆಲ್ಲ ಪ್ರೀತಿಯ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳು, ಮತ್ತು ಇದಕ್ಕೆ ಹಗಲಿರುಳು ನಮ್ಮ ಜೊತೆ 1 ತಿಂಗಳಿಂದ ಸತತವಾಗಿ ಸಹಕಾರ ಕೊಟ್ಟಂಥ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಈಗ ಸಭೆಗಳನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮನ ರೂಪುರೇಷೆನ ವಿಶೇಷವಾಗಿ ಸಜ್ಜುಗೊಳಿಸಲಿಕ್ಕೆ ಕಾರಣಕರ್ತರಾದ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿದ್ದ ಎಲ್ರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಏನು ಇವತ್ತು ಈ ಕಾರ್ಯಕ್ರಮ ಈ ದೇವನಹಳ್ಳಿ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ವಿ, ಇದು ರಾಜ್ಯದಲ್ಲೇ ಪಕ್ಷದ ಸಂಘಟನೆಗೆ ಮೂಲಭೂತವಾಗಿ ಅದು ಸಹಕಾರಿ ಆಗಬೇಕು ಅನ್ನೋ ದಿಕ್ಕಲ್ಲಿ ನಮ್ಮ ಶಾಸಕರು, ನಮ್ಮ ಜಿಲ್ಲೆಯ ಅಧ್ಯಕ್ಷರು, ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಸೇರಿ ಈ ಕಾರ್ಯಕ್ರಮದ ರೂಪುರೇಷಣೆ ಮಾಡಿದರೆ. ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಈ ರಾಷ್ಟ್ರದ ಪ್ರಧಾನಿಗಳಾಗಿ ನಮ್ಮೆಲ್ಲರ ರೈತರಿಗೆ ಕೊಟ್ಟಂಥ ಮೊದಲನೇ ಕೊಡುಗೆ ಕೊಟ್ಟರು. ಅವರು ಅಧಿಕಾರ ಸ್ವೀಕರಿಸಿದ ಮೊದಲನೇ ದಿನ ರೈತರಿಗೆ DAPಗೆ ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿ ಏನು ಆದೇಶ ಮಾಡಿದ್ರು. ಅದೇ ಥರ ನಮ್ಮೆಲ್ಲರ ನಾಯಕರಾದ ಕುಮಾರಣ್ಣರವರು ಈ ರಾಜ್ಯದಲ್ಲಿರ್ತಕ್ಕಂಥ 25,000 ಕೋಟಿ ಸಾಲನ, ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಂಥ ಮಾತು ಅದು ನಡೆದಂಥ ಕುಮಾರಣ್ಣರವರು. ಅದೇ ರೀತಿ ನಮ್ಮ ರಾಜ್ಯದ ನಮ್ಮ ಯುವ ನಾಯಕರಾಗಿ ಮುಂದಿನ ಭವಿಷ್ಯವಾಗಿ ನಮ್ಮ ಪಕ್ಷದ ಮುನ್ನಡೆಸಕ್ಕೆ ನಮ್ಮೆಲ್ಲರೂ ನಮ್ಮ ದೇವೇಗೌಡರ ಮೊಮ್ಮಗ ಕುಮಾರಣ್ಣನ ಸುಪುತ್ರ ಅಂತ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ಮ ಕ್ಷೇತ್ರದಿಂದ ನಾವು ಮತ್ತೊಮ್ಮೆ ಜಾತ್ಯತೀತ ಜನತಾ ದಳನ ಈ ಕ್ಷೇತ್ರ ಸುಮಾರು 6 ಜನ ಶಾಸಕರನ್ನ ಈ ಪಕ್ಷದ ಬೆಳೆಸಲಿಕ್ಕೆ ನಿಮ್ಮ ಮಡಿಲಿಗೆ ಹಾಕಿದ್ದೀವಿ. ಹಿಂದೆ ಮುಂದಿನ ದಿನದಲ್ಲೂ ನಿಮ್ಮ ಮಡಿಲಿಗೆ ನಮ್ಮ ಕ್ಷೇತ್ರನ ಕೊಡ್ತೀವಿ ಅಂತ ತಮ್ಮೆಲ್ಲರಿಗೂ ಭರವಸೆ ಕೊಟ್ಟು ಇವತ್ತು ಏನು ಈ ಕಾರ್ಯಕ್ರಮ ಮಾಡಿದ್ದೀವಿ, ಈಗೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಅದಕ್ಕೆ ಮಾನ್ಯ ಈಗಾಗಲೇ ವೇದಿಕೆಯಲ್ಲಿ ಮಾತಾಡೋ ಭಾಳ ಜನ ಇದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇದಕ್ಕೆ ಪ್ರತ್ಯಕ್ಷ ಸಹಕಾರ ಮಾಡಿದಂಥ ಎಲ್ರಿಗೂ ಮತ್ತೊಮ್ಮೆ ನಮ್ಮ ನಮಸ್ಕಾರಗಳು, ನನ್ನ ವಂದನೆಗಳು ತಿಳಿಸಿ ನನ್ನ ಮಾತು ಮುಗಿಸಿ. ಜೈ ಹಿಂದ್, ಜೈ JDS. ಪ್ರಾಸ್ತಾವಿಕ ನುಡಿಗಳನ್ನು
ಆಡಿದಂಥ ಮುನೇಗೌಡರಿಗೆ ಧನ್ಯವಾದಗಳು. ಸಮಯದ ಅಭಾವ ಇರೋದ್ರಿಂದ ಅವರು ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿಕ್ಕಾಗಿ ಬರ್ಮಾಡ್ಕೊಳ್ತಾ ಇದ್ದೇನೆ ಮಾಜಿ ಸಚಿವರು, ನಮ್ಮ JDSನ ಬಲಿಷ್ಠ ನಾಯಕರಲ್ಲಿ ಓರ್ವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ನಮ್ಮ ಪ್ರೀತಿಯ ಪುಟ್ಟರಾಜಣ್ಣ ಅವರನ್ನ ಬರ್ಮಾಡ್ಕೊಳ್ಳೋಣ ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ನುಡಿಗಳನ್ನು ಆಡ್ಲಿಕ್ಕಾಗಿ.